ಬಂಗು, ಪಿಗ್ಮೆಂಟೇಷನ್ನು, ಹೈಪರ್ ಪಿಗ್ಮೆಂಟೇಷನ್ನು, ಮೆಲಾಸ್ಮಾ, ಯಾವುದೇ ತೊಂದರೆ ಆಗಿರಲಿ, ಪಿಂಪಲ್ ಮಾರ್ಕ್ಸು, ಆ್ಯಕ್ನಿ ಮಾರ್ಕ್ಸು, ಯಾವುದೇ ಕಲೆಗಳಾಗಿರಲಿ ನಿಮ್ಮ ಮುಖದ ಮೇಲೆ ಇದ್ದರೆ ಈ ಅಮೇಝಿಂಗ್ ರೆಮಿಡಿ ನಿಮಗೋಸ್ಕರ. ಸೊ ವಿಡಿಯೋನ ಸರಿಯಾಗಿ ನೋಡಿ, ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ. ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಫ್ರೀ ಸ್ಕಿನ್ ಆಗೋದನ್ನು ಯಾರಿಂದನೂ ತಡೆಯೋಕ್ಕೆ ಆಗೋದೇ ಇಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲೇಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಅಮೇಝಿಂಗ್ ರೆಮಿಡಿ. ಎಷ್ಟೋ ವರ್ಷದಿಂದ ನಿಮ್ಮ ಮುಖದ ಮೇಲೆ ಅಂಟ್ಕೊಂಡು ಕೂತಿದೆಯಲ್ಲ, ಬಂಗು, ಮೆಲಾಸ್ಮಾ, ಪಿಗ್ಮೆಂಟೇಷನ್ನು, ಹೈಪರ್ ಪಿಗ್ಮೆಂಟೇಷನ್ನು, ಆ್ಯಕ್ನಿ ಮಾರ್ಕ್ಸು, ಪಿಂಪಲ್ ಮಾರ್ಕ್ಸು, ಅದೆಲ್ಲವನ್ನು ಇದು ಮಾಯ ಮಾಡಿಬಿಡತ್ತೆ. ನೋಡಿ, ನನ್ನ ಫೇಸ್ ಹಾರ್ಮೋನ್ ಇಂಬ್ಯಾಲೆನ್ಸಿಂದಾಗಿ ಎಷ್ಟು ಪಿಂಪಲ್ಸು, ಆ್ಯಕ್ನಿ ಆಗಿ ಅದರ ಮಾರ್ಕನ್ನು ಅಲ್ಲೇ ಬಿಟ್ಟು ಹೋಗಿತ್ತು. ಆ ಪಿಂಪಲ್ ಮಾರ್ಕ್ಸನ್ನು ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಈ ರೆಮಿಡಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ಬರೀ ಒಂದು ರೆಮಿಡಿನ ಶೇರ್ ಮಾಡ್ತಾ ಇಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ನನ್ನ ಆ್ಯಕ್ನಿ ಮತ್ತು ಪಿಂಪಲ್ ಮಾರ್ಕ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ರೆಮಿಡಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದೆ. ಲಿಟ್ರಲಿ ನನ್ನ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಆವಾಗಿನ ಸ್ಕಿನ್ ಟೋನ್ಗೂ ಇವಾಗಿನ ಈ ಸ್ಕಿನ್ ಟೋನ್ಗೂ ಲಿಟ್ರಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಥರ ಕಾಣಿಸುತ್ತೆ. ಸಚ್ ಅ ಬಿಗ್ ಚೇಂಜ್ ಇನ್ ಮೈ ಸ್ಕಿನ್ ಟೋನ್. ಮೊದಲು ಈ ಬಂಗು ಯಾಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಂಗು ಆಗೋದಕ್ಕೆ ಏನೆಲ್ಲ ಕಾರಣಗಳು ಅಂತ ನೋಡೋಣ. ಮೊದಲು ಬಂಗು ಯಾಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಚರ್ಮದ ಫಸ್ಟ್ ಸ್ಕಿನ್ ಲೇಯರ್ ಏನಿರುತ್ತಲ್ಲ ಅದು ಚೆನ್ನಾಗೇ ಇರುತ್ತೆ. ಸೆಕೆಂಡ್ ಲೇಯರ್, ಅದರ ಹಿಂದ್ಗಡೆ ಇರೋವಂಥ ಲೇಯರ್ ಒಳಗಿಂದ ಒಳಗಡೆನೆ ಕಪ್ಪಾಗ್ತಾ ಬರುತ್ತೆ. ಅದನ್ನು ಬಂಗು, ಪಿಗ್ಮೆಂಟೇಷನ್ ಅಂತ ಕರಿತೀವಿ. ಇದೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಆದರೆ ಅದನ್ನು ನಾವು ಹೈಪರ್ ಪಿಗ್ಮೆಂಟೇಷನ್, ಮೆಲಾಸ್ಮಾ ಅಂತ ಕರಿತೀವಿ. ಸೆಕೆಂಡ್ ರೀಸನ್ ಬಂದು ಸನ್ ಡ್ಯಾಮೇಜ್. ನಾವು ಬಿಸಿಲಲ್ಲಿ ಯಾವುದೇ ಒಂದು ಪ್ರಿಕಾಷನ್ಸ್ ತಗೊಳ್ದಂಗೆ ಹೋಗೋದು. ಮೇನ್ಲಿ ಸನ್ಸ್ಕ್ರೀನನ್ನು ಅಪ್ಲೈ ಮಾಡದೇ ಇರೋದು. ಸನ್ಸ್ಕ್ರೀನ್ ಅಪ್ಲೈ ಮಾಡಲ್ದಂಗೆ ನಾವು ಬಿಸಿಲಿಗೆ ಹೋಗಲೇಬಾರ್ದು. ಸ್ಕಿನ್ ಮೇಲೆ ಆ UV ರೇಡಿಯೇಷನ್ಸ್ ಬಿದ್ದಾಗ ನಮ್ಮ ಸ್ಕಿನ್ ಸುಟ್ಟು ಹೋಗ್ಬಿಡತ್ತೆ, ಸನ್ ಡ್ಯಾಮೇಜ್ ಆಗಿಬಿಡತ್ತೆ. ಸನ್ ಡ್ಯಾಮೇಜು ಬಂಗನ್ನು ಇನ್ನೂ ವರ್ಸ್ ಮಾಡುತ್ತೆ. ಸೊ ಮೇಕ್ ಶೋರ್ ನೀವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿದ ಮೇಲೇ ಬಿಸಿಲಿಗೆ ಹೊರಗೆ ಹೋಗ್ತಿದ್ದೀರಾ. ನೆಕ್ಸ್ಟ್ ರೀಸನ್ ಬಂದು ಪಿಂಪಲ್ ಪಾಪಿಂಗ್. ನೋಡಿ, ಉಗುರು ಮತ್ತು ನಮ್ಮ ಚರ್ಮ ಶತಶತ್ರುಗಳು. ನಮ್ಮ ಚರ್ಮಕ್ಕೆ ಉಗುರನ್ನು ಕಂಡ್ರೆ ಆಗೋದೇ ಇಲ್ಲ. ಸೊ ಪಿಂಪಲ್ ಪಾಪ್ ಮಾಡೋಕ್ಕಿಂತ ಮುಂಚೆ 100 ಸರ್ತಿ ಯೋಚನೆ ಮಾಡಿ. ಇದು ಪರ್ಮನೆಂಟ್ ಸ್ಕಾರ್. ಇದಕ್ಕೆ ಯಾವುದೇ ರೆಮಿಡಿನೂ ಇಲ್ಲ, ಯಾವುದೇ ಮಲಾಮೂ ಇಲ್ಲ, ಯಾವುದೇ ಪ್ರಾಡಕ್ಟೂ ಇಲ್ಲ. ಇಟ್ಸ್ ಅ ಪರ್ಮನೆಂಟ್ ಡ್ಯಾಮೇಜ್ ಟು ದ ಸ್ಕಿನ್. ಇಟ್ಸ್ ನೆವರ್ ಕ್ಯೂರ್. ಸೊ ಪಿಂಪಲ್ ಪಾಪ್ ಮಾಡೋಕ್ಕಿಂತ ಮುಂಚೆ 100 ಸರ್ತಿ ಯೋಚನೆ ಮಾಡಿ. ನೆಕ್ಸ್ಟ್ ಈಗ ರೆಮಿಡಿ ಕಡೆ ಬರೋಣ. ಇದು 2 ಸ್ಟೆಪ್ ಪ್ರಾಸೆಸ್ಸು. ಫಸ್ಟ್ ಸ್ಟೆಪ್ಗೆ ಬೇಕು ನಮಗೆ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಿಗೆ ಗ್ರೇಟ್ ಮಾಡಿರೋವಂಥ ಟೊಮ್ಯಾಟೊ, ಒಂದು ಅಮೇಝಿಂಗ್ ಸ್ಕ್ರಬ್ಬನ್ನು ರೆಡಿ ಮಾಡ್ತಾ ಇದ್ದೀವಿ. ಟೊಮ್ಯಾಟೊಲಿ ಮೈಲ್ಡಾಗಿ ಆ್ಯಸಿಟಿಕ್ ಇರುತ್ತೆ. ಸ್ಯಾಲ್ಸಿಲಿಕ್ ಆ್ಯಸಿಡ್, ಅದೇ ನೀವು 1000 ರೂಪಾಯಿ ದುಡ್ಡು ಕೊಟ್ಟು ತೊಗೊಂಬರ್ತೀರಲ್ಲ, ಸ್ಯಾಲ್ಸಿಲಿಕ್ ಆ್ಯಸಿಡ್. ಹಾಂ, ಅದೇ ಸ್ಯಾಲ್ಸಿಲಿಕ್ ಆ್ಯಸಿಡು ಟೊಮ್ಯಾಟೊಲಿ ನ್ಯಾಚುರಲಿ ಇರುತ್ತೆ ಕಣ್ರಿ. ಅದೇ ಸ್ಯಾಲ್ಸಿಲಿಕ್ ಆ್ಯಸಿಡೇ ನಮ್ಮ ಸ್ಕಿನ್ನನ್ನು, ಡೆಡ್ ಸ್ಕಿನ್ ಸೆಲ್ಸನ್ನು ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. 2 ಸ್ಪೂನ್ಸ್ ಆಫ್ ಅಕ್ಕಿ ಹಿಟ್ಟಿಗೆ 3 ಸ್ಪೂನ್ಸ್ ಆಫ್ ಗ್ರೇಟೆಡ್ ಟೊಮ್ಯಾಟೋನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಕ್ರಬ್ಬನ್ನು ರೆಡಿ ಮಾಡ್ಕೊಳ್ಳಿ. ಅದೇ ಸ್ಕ್ರಬ್ಬನ್ನು ತಗೊಂಡು ನೀವು ನಿಧಾನವಾಗಿ ಫೇಸ್ ಮೇಲೆ ಮಸಾಜ್ ಮಾಡ್ಕೊಳ್ತಾ ಬನ್ನಿ. ಸೆನ್ಸಿಟಿವ್ ಸ್ಕಿನ್, ಆ್ಯಕ್ಟಿವ್ ಆಕ್ನಿ ಇರೋರು ಈ ಟೊಮ್ಯಾಟೊ ಜ್ಯೂಸನ್ನು ಬಳಸೋದ್ರ ಬದಲಿಗೆ ಆಲೂಗಡ್ಡೆ ರಸದಿಂದ ನೀವು ಈ ಫೇಸ್ ಸ್ಕ್ರಬ್ಬನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲೈ ಮಾಡಿ ಮಸಾಜ್ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ನಿಧಾನವಾಗಿ ಎಲ್ಲ ಕಡೆ ನಿಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ನೆಸ್, ಎಲ್ಲೆಲ್ಲಿ ಪಿಂಪಲ್ ಮಾರ್ಕ್ಸ್, ಮೆಲಾಸ್ಮಾ, ಪಿಗ್ಮೆಂಟೇಷನ್ ಅಲ್ಲಲ್ಲಿ ಚೆನ್ನಾಗಿ ನಿಧಾನವಾಗಿ ಮಸಾಜ್ ಮಾಡಿ. ಮೇಕ್ ಶೋರ್ ಪ್ರೆಷರ್ ಕೊಡಬಾರ್ದು. ಅಂಡರ್ಲೈನ್ ದಿಸ್ ಪಾಯಿಂಟ್. ಪ್ರೆಷರ್ ಕೊಡಲ್ದಂಗೆ ನೀವು ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. 5 ನಿಮಿಷ ನಿಧಾನವಾಗಿ ಮಸಾಜ್ ಮಾಡ್ಕೊಂಡಾದಮೇಲೆ 10 ನಿಮಿಷ ಅದನ್ನು ಹಾಗೆ ಇರೋದಕ್ಕೆ ಬಿಡಿ. ಆವಾಗ ತಾನೇ ಮ್ಯಾಜಿಕ್ ಆಗೋಕ್ಕೆ ಸಾಧ್ಯ. 10 ನಿಮಿಷ ಆದಮೇಲೆ ನಾರ್ಮಲ್ ವಾಟರಿಂದ ನೀವು ಫೇಸನ್ನು ವಾಶ್ ಮಾಡ್ಕೊಂಬಿಡಿ.
ಫಸ್ಟ್ ಅಪ್ಲಿಕೇಶನಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡತ್ತೆ. ನಾವು ಸರಿಯಾದ ನಿರ್ಧಾರವನ್ನೇ ತಗೊಂಡಿದ್ದೀವಿ, ನಾವು ಒಳ್ಳೆ ಪ್ರಯತ್ನವನ್ನೇ ಮಾಡ್ತಾ ಇದ್ದೀವಿ. ಅಷ್ಟು ಬ್ರೈಟನ್ ಆಗಿ ಕಾಣಿಸ್ತಿರತ್ತೆ, ನಿಮ್ಮ ಸ್ಕಿನ್ ಅಷ್ಟು ಸಾಫ್ಟ್ ಆಗಿಬಿಡುತ್ತೆ, ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಏಕ್ದಮ್ ಇಂಪ್ರೂವ್ ಆಗಿಬಿಡುತ್ತೆ. ಇಷ್ಟಕ್ಕೆ ಖುಷಿ ಪಟ್ಟರೆ ಹೆಂಗೆ? ಸ್ಟೆಪ್ 2 ಅಭಿ ಬಾಕಿ ಹೇ. ನೆಕ್ಸ್ಟ್ ಸ್ಟೆಪ್ಗೆ ನಮಗೆ ಬೇಕು, ಒಂದು ಬೌಲ್ಗೆ 1 ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್, ಪ್ಯೂರ್ ಸ್ಯಾಂಡಲ್ವುಡ್ ಪೌಡರನ್ನು ಹಾಕಿ ಇದಕ್ಕೆ ಅರ್ಧ ಚಮಚೆ ನಟ್ಮೆಗ್ ಪೌಡರ್, ಜಾಯಿಕಾಯಿಯ ಪುಡಿ, ಅದರ ಪುಡಿಯನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ. ಇದು ನಮ್ಮ ಪಿಗ್ಮೆಂಟೇಷನನ್ನು ಮೇನ್ಲಿ ಟಾರ್ಗೆಟ್ ಮಾಡುತ್ತೆ. ಇಟ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್ ರೆಮಿಡಿ, ಯಾಕಂದರೆ ಇದರೊಳಗೆ 2 ಪವರ್ಫುಲ್ ಇಂಗ್ರೀಡಿಯೆಂಟ್ ಇದೆ. 3 ಸ್ಪೂನ್ಸ್ ಆಫ್ ರಾ ಮಿಲ್ಕನ್ನು ಹಾಕಿ ಒಂದು ಫೇಸ್ ಪ್ಯಾಕ್ ಹದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಫೇಸ್ನ ಆಲ್ ಓವರ್ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಡಬೇಕು. ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು, ಮೆನ್ ಆ್ಯಂಡ್ ವುಮೆನ್, ಮಕ್ಕಳು, ವಯಸ್ಸಾದವರೆಗೂ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈ ಇಂಗ್ರೀಡಿಯೆಂಟ್ಸ್ ಒಳಗಡೆ ಯಾರಿಗೇನಾದರೂ ಅಲರ್ಜಿ ಇದ್ದರೆ ಆ ಇಂಗ್ರೀಡಿಯೆಂಟನ್ನು ನೀವು ಸ್ಕಿಪ್ ಮಾಡಿ ಬೇರೆ ಎಲ್ಲದನ್ನು ಬಳಸಿ ನೀವು ಈ ಫೇಸ್ ಪ್ಯಾಕ್ಸನ್ನು ರೆಡಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದನ್ನು ವಾರಕ್ಕೆ 2 ಸರ್ತಿ ಮಾಡಬೇಕಾಗತ್ತೆ. ಬಿ ಪೇಷಂಟ್, ಇದು ನ್ಯಾಚುರಲ್ ರೆಮಿಡೀಸ್. ಅದರ ರಿಸಲ್ಟನ್ನು ತೋರಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ಈಗ ನೀವೇ ಚೂಸ್ ಮಾಡಿ. ಇದು ನ್ಯಾಚುರಲ್ ರೆಮಿಡೀಸ್. ನಿಮ್ಮ ಸ್ಕಿನ್ನನ್ನು ಪ್ರಾಬ್ಲಮ್ ಫ್ರೀ ಸ್ಕಿನ್ ಮಾಡಬೇಕು ಅಂದರೆ ಅಷ್ಟಾದರೂ ಟೈಮ್ ಹಿಡಿಯತ್ತಲ್ಲ. ಈಗ ನೀವೇ ಚೂಸ್ ಮಾಡಿ. ನ್ಯಾಚುರಲ್ ರೆಮಿಡೀಸ್ ಪರ್ಮನೆಂಟ್ ರಿಸಲ್ಟ್, ಫಾರ್ಮಸಿ ಪ್ರಾಡಕ್ಟ್ ಟೆಂಪ್ರರಿ ರಿಸಲ್ಟ್. ಡೆಫಿನೆಟ್ಲಿ ನೀವು ನ್ಯಾಚುರಲ್ ರೆಮಿಡೀಸ್ನೇ ಚೂಸ್ ಮಾಡಿರ್ತೀರ, ಯಾಕಂದರೆ ಇದು ಪರ್ಮನೆಂಟ್ ರಿಸಲ್ಟ್. ನಿಮಗೆ ಮತ್ತೆ ಹಿಂತಿರುಗಿ ಆ ಪ್ರಾಬ್ಲಮ್ ಬರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಈವನ್ ದೊಡ್ಡ ದೊಡ್ಡ ಕಂಪನಿಗಳ ಪ್ರಾಡಕ್ಟಲ್ಲಿ ಕೂಡ ನಿಮಗೆ ಹೊರಗಡೆ ಫೇಸ್ ಪ್ಯಾಕು ಅದು ಇದು ಅಂತ ಸಿಗುತ್ತೆ, ಕ್ರೀಮ್ಸು ಅದು ಇದು ಅಂತ, ಅದರೊಳಗೂ ಇದೇ ಇಂಗ್ರೀಡಿಯೆಂಟ್ಸ್ನ ಬಳಸಿರ್ತಾರೆ ಕಣ್ರಿ. ನೆಕ್ಸ್ಟ್ 20 ನಿಮಿಷ ಆದಮೇಲೆ ನೀವು ನಾರ್ಮಲ್ ವಾಟರಿಂದ ಫೇಸನ್ನು ವಾಶ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ಎಷ್ಟು ಗ್ಲೋಯಿಂಗ್, ಎಷ್ಟು ಬ್ರೈಟ್, ಎಷ್ಟು ರೇಡಿಯಂಟ್ ಆಗಿ ಕಾಣಿಸ್ತಿದೆ ನನ್ನ ಸ್ಕಿನ್. ಮೊದಲ ಅಪ್ಲಿಕೇಶನಲ್ಲೇ ಇಷ್ಟು ಚೆನ್ನಾಗಿ ಗ್ಲೋ ಸಿಗತ್ತೆ ಅಂದರೆ ಇನ್ನೂ ನೀವು ಮಾಡ್ತಾ ಹೋದಂಗೆ ಯಾವ ರೀತಿ ಗ್ಲೋ ಸಿಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಸತಿ ಊಹೆ ಮಾಡ್ಕೊಳ್ಳಿ. ನೀವು ನಿಮ್ಮ ಡ್ರೈನೆಸ್ಸನ್ನು ಮರ್ತೇ ಬಿಡ್ತೀರಾ, ನಿಮ್ಮ ಫೇಸನ್ನು ಪದೇ ಪದೇ ಟಚ್ ಮಾಡ್ಕೊಳ್ತಾ ಇರ್ತೀರ. ಸನ್ಸ್ಕ್ರೀನ್. ನೆಕ್ಸ್ಟ್ ಒಂದು ಒಳ್ಳೆ ಬ್ರ್ಯಾಂಡ್ ಸನ್ಸ್ಕ್ರೀನನ್ನು ತಗೊಂಡು 2 ಫಿಂಗರ್ನಷ್ಟು ಸನ್ಸ್ಕ್ರೀನನ್ನು ತಗೊಂಡು ಈವೆನ್ಲಿ ಫೇಸ್ನ ಎಲ್ಲ ಕಡೆ, ಕಟ್ ಹತ್ರ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸನ್ಸ್ಕ್ರೀನನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. SPF 50 PA+++ ಈ ರೀತಿಯಾದಂಥ ಒಂದು ಒಳ್ಳೆ ಬ್ರ್ಯಾಂಡ್ ಸನ್ಸ್ಕ್ರೀನನ್ನು ಯೂಸ್ ಮಾಡಿ. ನಾನು ಈ ರೆಮಿಡೀಸ್ಗೆ ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಲಿಂಕ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಬೇಕಾದರೆ ಅಲ್ಲಿಂದ ಬೈ ಮಾಡ್ಬೋದು. ನಾನು ಯೂಸ್ ಮಾಡೋವಂಥ ಸನ್ಸ್ಕ್ರೀನ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಬೈ ಮಾಡ್ಬೋದು. ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯೋರ್ ಬ್ಯೂಟಿಫುಲ್ ಸ್ಕಿನ್. ಬಾಯ್.